ವಿಜಯಲಕ್ಷ್ಮಿ ಅವ್ರನ್ನೇನಾದರೂ ನೀವು ಯಾವಾಗಾದರೂ ನೋಡಿದ್ರೆ ಸರ್ ಇಷ್ಟು ವರ್ಷಗಳಲ್ಲಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವ್ರನ್ನ ಅಂದರೆ ನಿಮ್ಮ ಬೃಂದಾವನ ಸೆಟ್ಗಾಗಲಿ ಗಜಾ ಸೆಟ್ಗಾಗಲಿ ಯಾವತ್ತಾದರೂ ಬಂದಿದ್ರಾ ಅದರ್ವೈಸ್ ಮೆಜೆಸ್ಟಿಕ್ ಟೈಮಲ್ಲಿ ಏನಾದರೂ ನೋಡಿದ್ರಾ ಅಂತ? ಮೆಜೆಸ್ಟಿಕ್ ಟೈಮಲ್ಲಿ ನೋಡಿಲ್ಲ. ನಾವು ದಾಸ ಮಾಡ್ಬೇಕಾದ್ರೆ ಅವ್ರಿಗೆ ಮದುವೆ ಆಗಿತ್ತು ಧರ್ಮಸ್ಥಳದಲ್ಲಿ. ಅವಾಗಿಂದ ವಿಜಯಲಕ್ಷ್ಮಿ ಮೇಡಮ್ನ ನಾನು ನೋಡ್ತಾ ಇದ್ದೀನಿ. ನಮ್ಮ ಬೃಂದಾವನ ಮಾಡೋರ್ಗೂ ನೋಡ್ತಾ ಇದ್ದೀನಿ. ಗಜಾ ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದಾಗೂ ವಿಜಯಲಕ್ಷ್ಮಿ ಮೇಡಮ್ ಜೊತೆಲೇ ಬಂದಿದ್ದರು, ನಮ್ಮ ಜೊತೆಲೇ ಶೂಟಿಂಗಲ್ಲೇ ಇದ್ದರು. ತುಂಬ ಚೆನ್ನಾಗಿದ್ದರು. ಬೃಂದಾವನ ಮಾಡೋಗಂಟೆ ನನ್ನ ಕಣ್ಣು ಮುಂದೆ ಭಾಳ ಚೆನ್ನಾಗಿ ಅನ್ಯೋನ್ಯವಾಗಿ ತುಂಬ ಚೆನ್ನಾಗಿದ್ದರು. ಆಮೇಲೆ ಏನು ನಡೀತು ಏನಾಯಿತು ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದಾದಮೇಲೆ ಇವತ್ತಿನ ಮಟ್ಟಿಗೆ ಈ ರೇಂಜ್ಗೆ ಈ ಬೆಳವಣಿಗೆ ಆಗಿದೆ ಅಂದರೆ ಒಂಥರ ನಂಬಕ್ಕೆ ಆಗ್ತಾಯಿಲ್ಲ ನನಗೆ. ಹೇಗೆ ಸರ್ ವಿಜಯಲಕ್ಷ್ಮಿ ಮೇಡಮ್? ಅವ್ರು ತುಂಬ ಒಳ್ಳೆಯವರೇ, ಅವ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರ ಕೆಲಸ ಆಯಿತು, ಅವ್ರ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ರು. ನಾವು ತುಂಬ ಒಂದು ಒಳ್ಳೆ ಅನ್ಯೋನ್ಯ ಕುಟುಂಬವಾಗಿದ್ದರು. ನಾವು ಅವ್ರ ಮನೇಲಿ ವಿಜಯಲಕ್ಷ್ಮಿ ಮೇಡಮ್ ನಮ್ಗೆ ಊಟ ಎಲ್ಲ ಬಡಿಸಿದ್ದಾರೆ. ಗಜಾ ಸಿನಿಮಾ ಅವ್ರ ಮನೆ ಪಕ್ಕದೊಳಲ್ಲಿ ನಾವು ಶೂಟ್ ಮಾಡ್ತಾಯಿದ್ವಿ. ಮನೆ ಕರ್ಕೊಂಡು ನಮ್ಗೆ ಊಟ ಹಾಕಿದ್ದಾರೆ, ಇಲ್ಲ ಅಂತಾರೆ. ನಾವು ಮನೆಗೆ ಹೋದಾಗ ತುಂಬ ಚೆನ್ನಾಗಿ ಮಾತಾಡ್ಸೋರು, ತುಂಬ ಚೆನ್ನಾಗಿ ಅವ್ರ ಮನೆ ಎಷ್ಟೋ ಸತಿ ನಮಗೆ ವಿಜಯಲಕ್ಷ್ಮಿ ಅವರು ನಮ್ಗೆ ಊಟ ಹಾಕಿದ್ದಾರೆ. ಅವ್ರ ತಾಯಿನೂ ಇರೋರು. ಹೋದಾಗ ನಮ್ಗೆ ಆ ಟೈಮ್ಗೆ ಏನು ಬೇಕು, ಕಾಫಿ ಟೀ ಬೇಕಾ, ಊಟ ತಿಂಡಿ ಬೇಕಾ, ತುಂಬ ಮರ್ಯಾದೆ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡ್ಸೋರು. ಅವ್ರ ಬಗ್ಗೆ ಎರಡು ಮಾತಿಲ್ಲ. ತುಂಬ ಒಳ್ಳೆಯ ವ್ಯಕ್ತಿ ಅಮ್ಮ. ಭಾವಣಿಗೆ ಚೆನ್ನಾಗಿತ್ತು ಎಲ್ಲರನ್ನೂ. ಎಲ್ಲರನ್ನೂ ತುಂಬ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡವ್ರು. ಮನೆಗೆ ಯಾರೇ ಹೋದ್ರು, ಗೆಸ್ಟ್ಗಳು ಯಾರೇ ಹೋಗ್ಬೋದು, ನಾನೇ ಹೋಗ್ಬೋದು, ಇಲ್ಲ ಇನ್ನೊಬ್ಬ ಯಾರೋ ಸಣ್ಣ ಪುಟ್ಟದವ್ರು ಯಾರು ಹೋದ್ರು ನಮಗೇನು ಮರ್ಯಾದೆ ಕೊಡ್ತಾರೋ ಅದೇ ಮರ್ಯಾದೆ ಕೊಡೋರು ಅವರು. ಸರ್ ಅದೇ ಎಲ್ಲರೂ ಹೇಳ್ತಿರ್ತಾರೆ ಇಂಡಸ್ಟ್ರಿನಲ್ಲಿ, ಅಂದರೆ ದರ್ಶನ್ ಲೈಫ್ಗೆ ವಿಜಯಲಕ್ಷ್ಮಿ ಬಂದಮೇಲೆ ವಿಜಯನೂ ಬಂತು ಲಕ್ಷ್ಮಿನೂ ಬಂತು ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ದರ್ಶನ್ ಅವ್ರ ಜೊತೆ ಯಾರೂ ಕೂಡ ಇಲ್ಲ. ತಾಯಿ ಇಲ್ಲ, ತಮ್ಮ ಇಲ್ಲ, ವಿಜಯಲಕ್ಷ್ಮಿ ಇಲ್ಲ, ಮಗ ಇಲ್ಲ. ಅಫ್ಕೋರ್ಸ್ ಮಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ, ನನ್ನ ತಂದೆನೇ ನನಗೆ ಯಾವತ್ತಿದ್ರು ಹೀರೋ ಅಂತ ಹೇಳ್ಬಿಟ್ಟು. ಆದರೆ ಅವ್ರು ಈ ಕೇಸ್ನಿಂದ ಅವರು ಅರೆಸ್ಟ್ ಆಗಿರೋ ಕಾರಣಕ್ಕೆ ಯಾರೂ ಬರ್ತಾ ಇಲ್ಲ ಅವ್ರನ್ನ ನೋಡೋದಕ್ಕಾಗಲಿ. ವಿಜಯಲಕ್ಷ್ಮಿ ಅವ್ರು ಬಂದಿದ್ರು, ಅವರು ವಿಚಾರಣೆ ಇತ್ತು, ಅದಕ್ಕೋಸ್ಕರ ಬಂದು ಮೇ ಬಿ ದರ್ಶನ್ ಅವ್ರನ್ನ ಮಾತನಾಡಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು 2011 ಅವರು ಅರೆಸ್ಟ್ ಆದಾಗ ಯಾರೆಲ್ಲ ಅವ್ರ ಜೊತೆಗಿದ್ರೋ ಇವತ್ತು ಯಾರೂ ಕೂಡ ಅವ್ರ ಜೊತೆಲಿ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಅಂತ ಅನಿಸುತ್ತೆ ಸರ್? ಖಂಡಿತವಾಗ್ಲೂ ನೀವು ಹೇಳ್ದಂಗೆ ವಿಜಯಲಕ್ಷ್ಮಿ ಮೇಡಮ್ ಬಂದಮೇಲೆ ದರ್ಶನ್ ಅವ್ರ ಬಾಳಲ್ಲಿ ವಿಜಯನೂ ಬಂತು, ಲಕ್ಷ್ಮಿನೂ ಬಂತು. ಅದ್ದೂರಿ ಅದೊಂದು ಜೀವನ ಕಟ್ಕೊಂಡ್ರು, ತುಂಬ ಚೆನ್ನಾಗಿದ್ದರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, 2011ವರೆಗೂ ಹಳೆ ಸ್ನೇಹಿತರು ತುಂಬ ಜನ ಇದ್ದರು. ತಮ್ಮ ದಿನಕರ್ ಇರ್ಬೋದು, ಮತ್ತು ನಮ್ಮ ಆದಿತ್ಯ ಇರ್ಬೋದು, ಮತ್ತು ಸುಜನ್ ಲೋಕೇಶ್ ಅವರು ಇರ್ಬೋದು, ಹಿಂಗೆ ಸುಮಾರು ನಾನು ಇನ್ಕ್ಲೂಡಿಂಗ್ ಎಲ್ಲರೂ ಸೇರಿ ತುಂಬ ಒಳ್ಳೊಳ್ಳೆ ಸ್ನೇಹಿತರು ಇದ್ದರು ಆವಾಗ. ಅದಾದಮೇಲೆ ಯಾವ ಕಾರಣಕ್ಕೆಲ್ಲ ಬೇರೆ ಆದರೂ ನನಗೆ ಇವತ್ತರೆಗೂ ಗೊತ್ತಿಲ್ಲ. ಯಾಕಂದರೆ ನಾವು 2012 ಆದಮೇಲೆ ಎಲ್ಲೋ ಶೂಟಿಂಗ್ ಸ್ಪಾಟಲ್ಲಿ ಸಿಗ್ತಾಯಿದ್ವಿ, ಮಾತಾಡ್ತಾಯಿದ್ವಿ, ಆಯ್ ಬಾಯ್ ಅಂತಿದ್ವಿ, ಬಂದ್ಬಿಡ್ತಾಯಿದ್ವಿ. ನಾವು ಸಿನಿಮಾ ಡಿಸ್ಕಷನ್ಗೆ ಹೋಗ್ತಾಯಿದ್ವಿ, ಸಿನಿಮಾ ಮಾಡೋಣ ಅನ್ನೋ ಪ್ರೇರಣೆಯಲ್ಲೇ ಇದ್ವಿ. ಬಟ್ ಸಿನಿಮಾ ಮಾಡೋಣ ಮುಂದಕ್ಕೆ ಹೋಗ್ತಾಯಿತ್ತು. ಹಂಗಾಗಿ ಯಾವ ಸಿನಿಮಾನೂ ನಮ್ಮದು ಕಾಂಬಿನೇಷನ್ ಮೂಡ್ ಬರಲಿಲ್ಲ 12 ಆದಮೇಲೆ. ಅಲ್ಲಿಂದ ನಮಗೆ ಆಗಾಗ ಸಿಕ್ಕೋರು ಅಷ್ಟೇ, ಡೈಲಿ ಏನು ಸಿಗ್ತಾ ಇರಲಿಲ್ಲ ದರ್ಶನ್ ಸರ್. ಅಲ್ಲಿಂದ ಬೆಳವಣಿಗೆಗಳು ಏನು ನಡೀತು ಅಂತ ನಮ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ.